ಈ ನಾಡಿನ ಎಲ್ಲ ಸಂತರ ಜೀವನದ ಕೆಲವೊಂದು ಭಾಗಗಳನ್ನು, ಅದರ ಜೊತೆಗೆ ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಸೂತ್ರಗಳನ್ನು ತಾವೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಪುಣ್ಯಾತ್ಮರೇ, ಮನುಷ್ಯ ಕೇಳಬೇಕು. ಮಹಾತ್ಮರ, ಮಹಾನುಭಾವರ, ಸಂತರ, ಶರಣರ ಮಾತುಗಳನ್ನು ಕೇಳಬೇಕು ನಾವು. ಅಷ್ಟೇ ಅಲ್ಲ, ಮನ್ಯಾಗ ಹಿರಿಯರಂತಿರ್ತಾರೆ ನೋಡ್ರಿ, ಅವ್ರ ಮಾತು ಕೇಳಬೇಕು. ಯಾಕಂತಂದ್ರೆ ಅವ್ರಿಗೆ ಬಹಳ ದೊಡ್ಡ ಅನುಭವ ಇರ್ತದ ರೀ. ಮನ್ಯಾಗ ಹಿರಿಯರಿಗೆ, ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ ಬಹಳ ದೊಡ್ಡ ಅನುಭವ ಇರುತ್ತದೆ. ಈಗ ನೋಡ್ರಿ, ಮಹಾತ್ಮರ ಮಾತು ಯಾಕೆ ಕೇಳ್ಬೇಕ್ರಿ ಅಂತಂದ್ರೆ, ಅವರು ಸಾವಿರಾರು ಗ್ರಂಥಗಳನ್ನು ಓದಿರ್ತಾರ. ಅವ್ರು ನಿಮಗೆ ಓದಕ್ಕಾಗತ್ತದಾರೆ? ಆಗಂಗಿಲ್ಲ. ನಿಮಗೆ ಮೊಬೈಲ್ ನೋಡೋದು ಬಿಟ್ರೆ ಬೇರೆ ಏನೂ ಆಗಂಗಿಲ್ಲ. ನಿಮ್ಗೆ ಟಿವಿ ನೋಡೋದು ಬಿಟ್ರೆ ಬೇರೆ ಏನೂ ಆಗಂಗಿಲ್ಲ ನಿಮ್ಗೆ. ಅದ್ರಾಗ ಮತ್ತೆ ಅಡಿಗೆ ಅದು ಇದು 12 ಗದ್ಲಿರ್ತದೆ. ಯಾವಾಗ ಸಾಧ್ಯ ಆಗುತ್ತದೆ ರೀ ಓದಾಕ? ಮಹಾತ್ಮರು ಈಗ ನೋಡ್ರಿ, ನಾನು ಉದಾಹರಣೆ, ನಿಮಗೆ 1 ತಾಸನ ಹೇಳ್ಬೇಕಾದ್ರೆ 4 ತಾಸು ಓದಬೇಕಣ್ಣ. ಮತ್ತೆ ಏನ್ಕೇನಾರ ಬಂದು ಹೇಳಿದ್ರೆ ನೀವಾರ ಸುಮ್ಕೊಂಡಿರ್ತೀರ? ಎಲ್ಲಿ ತಂದರಿ ಸ್ವಾಮಿಗೆ? ಅದಕ್ಕೇನು ಹೇಳಕ್ ಬರ್ತದ ಅಂತೀರಿ ಸಹಜ, ಹೌದಿಲ್ರಿ? ಒಂದಿಟ್ಟು ಪಾಠ ಹೇಳಿದ್ರ, ಚಲೋ ಹೇಳಿದ್ರ, ಸ್ವಾಮಿ ಪಾಠ ಹೇಳ್ತಾನೆ ನೋಡ್ರಿ ಅಣ್ಣವರು, ಹೌದಿಲ್ಲ? ನಿಮಗೆ ಬರೀ 1 ತಾಸು ಹೇಳ್ಬೇಕಾದ್ರೆ 4 ತಾಸು ಓದಬೇಕು. ಈಗ ಶಾಲೆಗೆ ಹೋಗ್ತಾವ ಹುಡುಗರು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, SSLC, ಅಲ್ಲಿ ಉಪನ್ಯಾಸಕರು ಇರ್ತಾರೆ, ಸರ್ಗಳು ಇರ್ತಾರೆ. ಅವರು 1 ತಾಸು ಹುಡುಗರಿಗೆ ಹೇಳ್ಬೇಕಾದ್ರೆ 4 ತಾಸು ಕಣ್ಣಾಗ ಕಣ್ಣಿಟ್ಟು ತಿರ್ಬೇಕು. ಯಾಕಂದ್ರೆ ಹುಡುಗರು ಭಾಳ ಬೇರಿಕಿರ್ತಾವ್ರಿ, ಏನ್ಕೇನಾರ ಕೇಳ್ತಾವು. ನೀವಿಲ್ಲ ನಮ್ಮನ್ನ ಏನು ಕೇಳಂಗಿಲ್ಲ, ಸೋಮ್ ಇರ್ತೀರಿ, ಭಾಳ ಚಲೋ. ಶಾಲ್ಯಾಗ ತೀರ ಕೆಟ್ರಿ, ಅವು ಹುಡುಗರು ಭಾಳ ಇರ್ತಾವ, ಬೆರಿಕಿರ್ತಾವ. ಏನಾರ ಹೇಳ್ಬಿಡ್ದ, ಇದು ಹಿಂಗ್ರಿ ಸರ, ಇದು ಹಿಂಗ್ರಿ ಅಂತ ಕೇಳಿದ ಕೂಡಲೇ ಸೋಮಣ್ಣಿತ್ತಂದ್ರೆ ಸರ ಅಲ್ಲ ನಾವು. ಮತ್ತು ಅವು ಊರಾಗ ಹುಡುಗರು ಹೋಗಿ ಹೇಳ್ತಾವ, ಆ ಸರ್ಗೆ ಏನು ಬರಂಗಿಲ್ರಿ. ಊರಾಗ ಎಲ್ಲ ಹೇಳ್ಕೋತಿರಡತಾವು. ಅದಕ್ಕೂ ಸಿಕ್ಕಾಪಟ್ಟಿ ಓದ್ಬೇಕ್ರಿ, ಸರ್ಗಳು ಓದ್ಬೇಕು. ಶಾಲ್ಯಾಗ ಹುಡುಗರು ಏನು ಪ್ರಶ್ನೆ ಕೇಳ್ತಾವ ಅವಕ್ಕೆ ಉತ್ತರ ಹೇಳ್ಬೇಕು. ಒಬ್ಬ ಹುಡುಗ ಪ್ರಶ್ನೆ ಕೇಳಿದ್ರು ಸರು, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಪ್ರಶ್ನೆ ಕೇಳಿದ್ರು. ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ? ಏನ್ರಿ ಸ್ವಾಮಿ ಗೊತ್ತಾಗೋದೇನು, ನೀ ಏನು ದೊಡ್ಡ ಇಂಗ್ಲೀಷ್ನಾಗ ಹೇಳಾಕತ್ತಿದ್ದೀನಿ ಅಂತೀರಿ, ಕನ್ನಡದಾಗ ಹೇಳಾಕತ್ತೀರಲ್ಲ. ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಆಕಳ ಕಾರ್ಗ ಇರ್ತದಪ್ಪ, ಹಾಲು ಕಾರ್ಗ ಇರ್ತಾವೇನ್? ಪ್ರಶ್ನೆ ಇದು ಸರ್. ಹುಡುಗರ್ನ ಕೇಳ್ದ, ಆಕಳ ಕಪ್ಪಾದ್ರೆ ಹಾಲು ಕಪ್ಪೇನು ಅಂತ ಕೇಳಿದ ಕೂಡಲೇ ಸರ್ ನಾ ಹೇಳ್ತೇನ್ರಿ ಅಂದ ಒಬ್ಬ. ಹೇಳಪ್ಪ ಏನು ಅಂದ ಕೂಡಲೇ, ಹೌದ್ರಿ ಸರ್, ಆಕಳ ಕಪ್ಪ ಆದ್ರೆ ಹಾಲು ಕಪ್ಪರಿ ಅಂದವ. ಅದೇಂಗೋ ಅಂದ್ರೆ ಅವ್ರು ಸರ್, ನಿಮ್ಮ ಮನ್ಯಾಗ ಆಕಳ ಅಂತದ ಐತನ? ಐತ್ರಿ ಸರ್, ನಮ್ಮ ಮನ್ಯಾಗ 1 ಕಪ್ಪ ಆಕಳ ಹತ್ರಿ, ಮತ್ತ ಅದ 1 ಕಪ್ಪ ಹಾಲು ಹಿಡ್ತತ್ರಿ ಅಂದವ. ಅವಂದು ಉತ್ತರ ಬರೋಬರಿನ ರೀ. ಸರ್ ಏನ್ ಕೇಳಿದ್ರು? ಆಕಳು ಕಪ್ಪಾದರೆ ಹಾಲು ಕಪ್ಪೆ ಕೇಳಿದ್ರು ಅವರು. ಇವ ಅಂದ, ಹೌದ್ರಿ, ಆಕಳ ಕಪ್ಪಾದ್ರೆ ಹಾಲು ಕಪ್ಪರಿ. ಅದೇಂಗೋ, ನಮ್ಮ ಮನ್ಯಾಗ ಆಕಳ ಕಪ್ಪದರಿ, ದಿವಸ 1 ಕಪ್ಪ ಹಿಂಡ್ತತ್ರಿ ಅಂದ. ಸರ್ ಗಪ್ಪ ಆದ್ರ ಅದಕ್ಕೆ ಮತ್ತೇನು? ಸರ್ ಗಪ್ಪ ಆದ್ರು. ಹುಡುಗರು ಏನ್ಕೇನಾರು ಪ್ರಶ್ನೆ ಕೇಳ್ತಿರ್ತಾವ್ರಿ, ಅವು ಅದಕ್ಕೆ 4 ತಾಸು ಓದ್ಬೇಕವ. ಹಂಗ ನಾನು ನಿಮ್ಮ ಮುಂದೆ ಹೇಳ್ಬೇಕಾದ್ರೆ 4 ತಾಸು ಓದಬೇಕು. ಇದರಂಗ ಮಹಾತ್ಮರ ಮಾತುಗಳನ್ನು ಯಾಕೆ ಕೇಳ್ಬೇಕಂದ್ರೆ, ಜಗತ್ತಿನ ಎಲ್ಲ ಅನುಭವ ಇರ್ತದ ಅವರಿಗೆ. 4 ವೇದಗಳನ್ನು ಅಧ್ಯಯನ ಮಾಡಿರ್ತಾರ, 6 ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರ, 28 ದಿವ್ಯ ಆಗಮಗಳನ್ನು ಅಧ್ಯಯನ ಮಾಡಿರ್ತಾರ, 18 ಪುರಾಣಗಳನ್ನ, ಭಗವದ್ಗೀತೆ, ಬ್ರಹ್ಮಸೂತ್ರ, ಇವೆಲ್ಲವುಗಳನ್ನ ಅವರ ಜೀವನದ ತುಂಬ ಓದಿರ್ತಾರ. ಅದರೊಳಗೆ ಯಾವುದು ಚಲೋ ಅದ, ಯಾವುದು ಕೆಟ್ಟದ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅನ್ನುವುದನ್ನ ತಿಳಿಸಿ ಹೇಳ್ತಾರ. ಅದಕ್ಕೆ ಕೇಳಬೇಕು. ಕೆಲವೊಬ್ರು ಮಂದಿ ಇರ್ತಾರ್ರಿ, ನಮಗೆಲ್ಲ ಗೊತ್ತೈತಲ್ಲ, ನಾವು ಹೇಳು ಸ್ವಾಮಿ ನಮಗೆಲ್ಲ ಹಿಂಗೂ ಅಂತಿರ್ತಾರೆ ಮಂದಿ. ಮತ್ತೆ ಅಂಥವ್ರಿಗೆ ನಾವೇನು ಹೇಳಕ್ ಬರ್ತದ್ರಿ? ಈಗ ಆರಾಮಿಲ್ದಾಗ ಮಕ್ಕೊಂಡಿರ್ತೀರಿ ಕಾಟದ ಮ್ಯಾಗ ಹೆಣ್ಮಕ್ಳು, ಸಟ್ನ ದವಾಖಾನಿಗೆ ಹೋಗಂಗಿಲ್ರಿ ಹೆಣ್ಮಕ್ಳು.
ಈ ಗಣಮಕ್ಕಳು ನೋಡ್ರಿ ಅಂಜು ಸಾಯ್ತಾರ. ಒಂದು ಈಟೇನ್ರ ನಡೆಯೋ ದವಾಖಾನಿಗೆ ಏನೋ ಆಗಾಕತ್ತದ ನನಗ. ಈ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂತೇಳಿ ಒಂದ್ ದಿವ್ಸ ಮಲ್ಕೊಂಡ್ರ ಅವ್ ಗಂಡ ಬಂದ ದವಾಖಾನಿಗೆ ಹೋಗ್ಬಾರ್ದನ. ಇಲ್ಲ ಅಡ್ರಿ, ತಾನ ಕಡಿಮೆ ಆಕೈತ. ಅದ ಭಾಳ ಗಟ್ರಿ ಹೆಣ್ಮಕ್ಳು, ತಾನ ಕಡಿಮೆ ಆಕೈತ ಅಂದಂಗ ಅವ್ರಿಗೆ ಕಡಿಮೆ ಆಕತ್ರಿ. ಮತ್ತ 2 ದಿವ್ಸ ಎಲ್ಲ ಬಿಟ್ಟು ಆರಾಮ್ ಮಲ್ಕೊಂಡ್ರು ಅಂತಂದ್ರೆ ಕಡಿಮೆನ. ಇವು ನಮ್ಮ ಹಂಗಿಲ್ರಿ, ನೆಗಡಿ ಬತ್ತಂದ್ರೆ ಸಲಾಯಿನ ಹಚ್ಕೊಂಡು ಬರ್ತಾರೆ ಅವ್ರು. ಮೊದಲ ನೆಗಡಿ ತಂಪಿಗೆ ಬಂದಿರ್ತೈತೆ, ಅದು ಗೊತ್ತಿರೋದಿಲ್ಲ ಇವಕ್ಕ. ಆ ಡಾಕ್ಟರ್ಗೂ ಗೊತ್ತಾಗೋದಿಲ್ಲ. ನೆಗಡಿ ಬಂದ್ರೆ ಸಲಾಯಿನ ಹಚ್ಕೊಳ್ಳೋರು ಮಾತಾಡಿ ಹೆಚ್ಚಾಗ್ತದ ಸರ್, ಮತ್ತೆ ಹೆಚ್ಚತ್ತಲ್ರಿ, ಮತ್ತೆ ಹೆಚ್ಚಾಗೋದಿಲ್ಲ. ಅದು ನೆಗಡಿ ತಂಪಿಗೆ ಬಂದಿರ್ತದ, ಮತ್ತೆ ಸಲಾಯಿನ ಹಚ್ಚಿದ್ರೆ ಮಾತಾಡಿ ಬರ್ತದ. ಯಾಕಂತಂದ್ರ ಆರೋಗ್ಯ ಕೆಟ್ಟಿತ್ತಂದ್ರೆ ಹೆಂಗ ನಾವು ದವಾಖಾನಿಗೆ ಹೋಗ್ತೀವಲ್ಲ, ಹೆಂಗ ನಾವು ದವಾಖಾನಿಗೆ ಹೋಗಿ ಆರಾಮ ಮಾಡ್ಕೊಂಡು ಬರ್ತೀವಲ್ಲ, ಹಂಗ ಡಾಕ್ಟರ್ ಅಂತಂದ್ರೆ ಇಲ್ಲಿ ಭವರೋಗ ವೈದ್ಯ ಗುರುಗಳು. ಈಗ ಅಪ್ಪ ಅವ್ರು ಇಲ್ಲಿ ಕುಂತಿರ್ತಾರ, ಬಹಳ ಮಂದಿ ಬರ್ತಾರ. ಚಂದ್ರಶೇಖರ್ ಅಪ್ಪ ಅವ್ರ ತಕ್ಕ ಬಹಳ ಮಂದಿ ಬರ್ತಾರ. ಯಪ್ಪ ನನ್ನ ಮನ್ಯಾಗ ಕಾಡಾಕತ್ತದ, ನನ್ನ ಮನ್ಯಾಗ ಹಂಗ ಆಗತ್ತದ, ನನ್ನ ಮನ್ಯಾಗ ರೊಕ್ಕ ನಿಂದಿರುವಲ್ಲು. ಅವ್ಯಾಕೆ ನಿಂದಿರ್ತಾವ್ರಿ? ಎಲ್ಲದಕ್ಕೂ ಖರ್ಚು ಮಾಡ್ಕೊತ ಹೋದ್ರ ಎಲ್ಲಾನು ಮಾಡೋದೇ ಮಾಡೋದು. ಹಂಗ ಆನ್ಲೈನ್ ಹಾಕೋದು ದಿವ್ಸಕ್ಕೆ 4 ಬರ್ತಾವ್ರಿ ಅವು. ಅವರು ದೊಡ್ಡ ಸೈಕಲ್ ಮೋಟ್ರ ಹಿಂದೆ ಬ್ಯಾಗನ ತಯಾರು ಮಾಡ್ಯಾರ. ಬಾವು ನಿಮ್ಮ ಮನೆ ಮುಂದೆ ಫೋನ್ ಹಚ್ತಾರ. ಆಗಾವ ಎಲ್ಲ ಹುಡುಗರು ಬರೀ ಆನ್ಲೈನ್ದಾಗ ಕೂತ್ ಎಲ್ಲ ಟಾಕ್ ಹಾಕೇ ಬಿಡುದ್ರಿ. ಅವು ಬಂದು ಮುಂದೆ ನಿಂತ್ಕೊಲೆ ಯಾವ 200 ರೂಪಾಯಿ ಕೊಡು. ಅದಕ್ಕೆ ಅಲ್ಲಿ ಆನ್ಲೈನ್ ಬಂದದ. ಮತ್ತು ರೊಕ್ಕ ಅವ್ರವ್ ಬರ್ತಾಳ, ಹುಡುಗಿ ಅವ್ವ ಹುಡುಗನವ್ವ ಬಂದು ಅಪ್ಪ ಅವ್ರ ತಕ್ಕ ರೊಕ್ಕ ನಿಂದಿರುವಲ್ವ ರೀ ಮನ್ಯಾಗ. ಮತ್ತು ದಿವಸ ಆನ್ಲೈನ್ ಕೈಕಿ ರೊಕ್ಕ ಎಲ್ಲಿ ನಿಂದಿರ್ತಾವ? ನಿಂದ್ರಂಗಿಲ್ಲ. ಅಪ್ಪ ಅವ್ರ ತಕ್ಕ ಬರ್ತೀರಲ್ಲ, ಅವರು ನಿಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ. ನಿಮಗೆ ಏನು ತ್ರಾಸಾಗ್ಯದ, ಏನು ನೋವಾಗ್ಯದ, ಏನು ದುಃಖ ಬಂದದ, ಎದರಿಂದ ನಿವಾರಣೆ ಮಾಡ್ಬೇಕನ್ನೋದು ಅವರಿಗೆ ಗೊತ್ತಾಗ್ತದ. ನಿಮ್ಗೆ ಗೊತ್ತಾಗ್ತದೆ? ಮತ್ತು ನಿಮ್ಗೆ ಗೊತ್ತಾದ್ರೆ ನೀವೇ ಕೇಳಿ ಬರ್ತೀರಿ ಮಠಕ್ಕೆ, ಅಲ್ಲೇ ಸುದ್ದಿ ಮಾಡ್ಕೋತೀರಿ. ಅವರಿಗೆ ಯಾಕೆ ಗೊತ್ತಾಗ್ತದ ಅಂತಂದ್ರೆ ಅವರು ಜೀವನದೊಳಗೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ, ಎಲ್ಲ ವೇದಗಳನ್ನು ಓದಿರ್ತಾರೆ. ಅದಕ್ಕನೇ ಮಹಾತ್ಮರ ಹತ್ತಿರಕ್ಕೆ ನಾವು ಟೈಮ್ ಪಾಸ್ ಮಾಡ್ಬೇಕು, ಅವ್ರ ಹತ್ತಿರ ಕೂಡಿರ್ಬೇಕು, ಅವರ ಮಾತುಗಳನ್ನು ಕೇಳಬೇಕು, ಅವರ ಸೇವೆಗಳನ್ನು ಮಾಡಬೇಕು. ಮಾಡುವುದರಿಂದ ಏನಾಗ್ತದಂದ್ರೆ ನಮ್ಮ ಬದುಕಿಗೆ ಬೆಳಕಾಗ್ತದ ರೀ, ನಮ್ಮ ಬದುಕು ಒಳ್ಳೇದಾಗ್ತದ. ಯಾಕಂದ್ರೆ ಅವರ ಆಶೀರ್ವಾದ ಭಾಳ ದೊಡ್ಡದಿರ್ತದೆ, ಭಾಳ ದೊಡ್ಡದಿರ್ತದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ನೀನು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ. ಅವ್ರ ಮಾತು, ಅವರ ಹಸ್ತ, ಅವರ ನೇತ್ರ ಎಲ್ಲನೂ ಪರುಷ ಇರ್ತಾವ. ಅವ್ರು ಏನು ನೋಡ್ತಾರ ಅದೆಲ್ಲ ಒಳ್ಳೇದಾಗ್ತದ. ಆ ರೀತಿಯೊಳಗ ಮಹಾತ್ಮರ ದರ್ಶನ, ಮಹಾತ್ಮರ ಸ್ಪರ್ಶನ, ಮಹಾತ್ಮರ ಜೊತೆಗೆ ಸಂಭಾಷಣೆಗಳನ್ನು ನಾವು ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಆಗ್ತದೆ. ಅದೇ ರೀತಿಯೊಳಗೆ ಮಹಾತ್ಮರು ಮುಂದೆ ಕುಂತು ಹೆಂಗೆ ಕೇಳಬೇಕಲ್ಲ ಹಂಗೆ ಮತ್ತೆ ಇಲ್ಲಿ ಬಂದು ಕುಂತು ಸುಮ್ಮ ಕೂತು ಕೇಳೋದಟ್ಟರಿ. ದೊಡ್ಡ ಶಾಣೆಯಾಗಿ ಏನು ಕೇಳ್ರೆ ಕೇಳ್ಕೊತ ಹೋಗಬಾರ್ದು. ಒಂದೊಂದು ಊರಾಗ ನಾವು ಪ್ರವಚನ ಹೋಗಿರ್ತೀವ್ರೆ, ಅದಲ್ಲಿ ಕೇಳ್ತಿರ್ತಾರೆ. ಹಂಗೆ ಈ ಡೊಳ್ಳಿನ ಪದ್ದಾಗ ಕೇಳ್ತಾರಲ್ಲ, ಒಂದು 5 ರೂಪಾಯಿ, ಒಂದು 50 ರೂಪಾಯಿ ಕಟ್ಟೋದು, ಕಟ್ಟಿ ಹಿಂಗಾಗೈತೆ ನೋಡಿ ಹೆಂಗತ್ತ ಬಂದು ಕೇಳೋದು. ನಮ್ಮನ್ನು ಕೇಳ್ತಿರ್ತಾರು. ನಾವು ಹೇಳ್ತೀವಿ ರೀ, ನಿಮ್ಮಟ್ಟು ದೊಡ್ಡವ್ರು ಅಲ್ರಿ ನಾವು ಒಂದು ಬಂದುಬಿಡೋದು. ಮತ್ತೇನದ ಸುಳ್ಳು ಎಲ್ಲಿ ಅವ್ರು ಕೂಡ ಗುದ್ದಾಡಿದ್ರಿ, ಎದಕ್ಕೆ ಬೇಕಾಗ್ಯದ? ಭಾಳ ಶಾಣ್ಯಾರ್ರಿ ಅಂದು ಸುಮ್ಮ ಬಂದುಬಿಡೋದು ಕಡ್ಯಾಕಾಗಿ. ನೋಡ್ರಿ, ಮಹಾತ್ಮರ ಹತ್ಯಕ್ಕೆ ನಾವು ಶಾಣ್ಯರಾಗಕ್ಕೆ ಹೋಗ್ಬಾರ್ದು. ಮಹಾತ್ಮರ ಹತ್ಯಕ್ಕೆ ಹೋಗಿ ನಾವು ಶಾಣ್ಯರಾಗಕ್ಕೆ ಹೋದ್ವಿ ಅಂದ್ರೆ ಅವ್ರು ಸುಮ್ಮ ಕೊಡಿರ್ತಾರೆ. ಯಾಕೆ ನೀ ಶಾಣ್ಯನದಿಲ್ಲೋ ಮರಯ್ಯ ಅಂತಾರ ಅವರು. ನಾವು ದೊಡ್ಡವ್ರ ಹತ್ಯಕ್ಕೆ ಹೋಗಿ ದಡ್ಡರಾಗ್ಬೇಕು. ಹೆಂಗ್ರಿ? ದೊಡ್ಡವ್ರ ಹತ್ತಕ್ಕೆ ಹೋಗಿ ನಾವು ದಡ್ಡರಾಗ್ಬೇಕು. ಯಪ್ಪ ನನಗೇನೂ ಗೊತ್ತಿಲ್ಲ, ನನಗೇನೂ ತಿಳಿಯಂಗಿಲ್ಲ, ಎಲ್ಲ ನೀನ ತಿಳಿಸಿ ಹೇಳಬೇಕಪ್ಪ ಅಂತಂದ್ರೆ ಅವರು ಪ್ರಸನ್ನರಾದರು ಅಂತಂದ್ರೆ, ಅವರು ಒಲಿದ್ರು ಅಂತಂದ್ರೆ ನಿನ್ನ ಜನ್ಮವನ್ನೇ ಉದ್ಧಾರ ಮಾಡಿಬಿಡ್ತಾರಪ್ಪ, ಉದ್ಧಾರ ಮಾಡಿಬಿಡ್ತಾರೆ. ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳಿದರಲ್ಲಿಪ್ಪವಯ್ಯ. ನೋಡ್ರಿ ಎಷ್ಟು ಚಂದ ಬರೀತಾರೆ ಶರಣರು. ಒಮ್ಮೆ ಪರಮಾತ್ಮ ಒಲಿದ ಅಂತಂದರೆ, ಒಮ್ಮೆ ಭಗವಂತ ಕೃಪಾ ಮಾಡಿದ ಅಂತಂದ್ರೆ, ಒಮ್ಮೆ ಪರಮಾತ್ಮ ಸದ್ಗುರು ಆಶೀರ್ವಾದ ಮಾಡಿದ ಅಂತಂದ್ರೆ ನೀವು ಮುಟ್ಟಿದ್ದ ಬಂಗಾರ ಆಗುತ್ತದ ರೀ, ನೀವು ಮುಟ್ಟಿದ್ದ ಬಂಗಾರ ಆಗುತ್ತದ. ಆದ್ರೆ ಅವ ಒಲಿಬೇಕು, ಅವ ಪ್ರಸನ್ನ ಆಗಬೇಕು. ಪರಮಾತ್ಮ ಪ್ರಸನ್ನ ಆದ್ರೆ ಏನು ಬೇಕಾದ ಸಿಗುತ್ತದೆ ನೋಡ್ರಿ. ಉದಾಹರಣೆ, ನಿಮ್ಮ ಗಂಡ ಪ್ರಸನ್ನ ಆಗ್ಯಾನ ಅನ್ನಕ್ಕೆ ಎದರ ಮ್ಯಾಗಿಂದ ತಿಳ್ಕೊತೀರಿ? ನಿಮ್ಮ ಗಂಡ ನಾ ತಿಳಿಯಾಕತ್ತದ್ರಿ, ತಿಳಿಯಾಕತ್ತದ ಸ್ವಾಮಿ.
ನಿಮ್ಮ ಗಂಡ ಹೊಲದಾನ ಅಣ್ಣಕ್ಕೆ ಎದ್ರ ಮ್ಯಾಗ ತಿಳ್ಕೊತೀರಿ? ಎದ್ರ ಮ್ಯಾಗ ತಿಳ್ಕೊಳ್ಳೋದಂದ್ರೆ, ನೀ ಜಾತ್ರೆಗೆ ಒಂದು ಸೀರೆ ಇಲ್ಲ ಅನ್ನೋದು ಅಟ್ಟ ಮಾಡಿದ 4 ಸೀರೆ ತಂದ ಅಂದರ, ಆ ನಂತರ ಕೈಯಾಗ ಬಳಿ ಇಲ್ರಿ ಅಂದ್ರೆ ಮರುದಿವ್ಸ ಹೋಗಿ ಬಳಿ ತಂದಂದರ, ಮೂಗಣ್ಯಾಗಿಂದ ಮುರಿದತ್ರಿ ಅಂದ್ರೆ ಅದ್ರಕ್ಕಿಂತ ದೊಡ್ಡದ ತಂದಂದರ, ಹಿಂಗ ನೀ ಹೇಳಿದ್ದ ತಂದ ಕೊಡ್ತಿದ್ದ ಅಂದ್ರೆ ನೀ ಪಕ್ಕ ತಿಳ್ಕೋಬೇಕು, ನನ್ನ ಗಂಡ ನನ್ನ ಮೇಲೆ ಒಲದಾಣ, ಕೃಪಾ ಮಾಡ್ಯಾನ, ನನ್ನ ಮೇಲೆ ಪ್ರೀತಿ ಅದಾನ. ಮತ್ತು ಒಂದಿಟ ಪಾನಿಪುರಿ ತಿನ್ನಂಗೆ ಆಗ್ಯದ್ರಿ ಅಂದಂದ್ರೆ ಅವ ಅದಕ್ಕೆ 20 ಹೇಳಿ ಸೊಮ್ಮ ಮನ್ಯಾಗ ತಂಗಡ ರೊಟ್ಟಿ ತಿತ್ತಿಯೋ ಅಂದ ಒದರಾಡಿ ಹೊರಗೆ ಹಾದಂದ್ರೆ ನೀ ತಿಳ್ಕೊಬೇಕು, ಯಾಕೋ ವಾಂಕ್ ಆಗ್ಯದ ಇದು ನಮ್ಮ ಗಡಿ, ನಮ್ಮ ಮ್ಯಾಲೆ ಏಕೋ ಶಿಟ್ಟಾಗ್ಯದ, ಇದು ನಮ್ಮ ಮ್ಯಾಲೆ ಪ್ರೀತಿ ಇಲ್ಲ, ನಮಗೆ ಒಲದಿಲ್ಲ ಅಂತ ತಿಳ್ಕೊಬೇಕು. ಅದು ಹೊಲಿಸ್ಬೇಕಾದ್ರೆ ಅದಕ್ಕೊಂದು ರೀತಿ ಅದ ರೀ. ಎಮ್ಮಿ ಹತ್ಯಕ್ಕೆ ಕಾಲಾಗ ಹೋಗಿ ನಿಂತಿ ಅಂದ್ರೆ, ಎಮ್ಮಿ ನೀ ಹಿಂಡ್ಕೊಳ್ಳುವಾಗ ಸುಮ್ಮನೆ ನಿತ್ಯ ಅಂದ್ರೆ ಏನು ತಿಳ್ಕೊಳ್ಳೋದ್ರಿ? ಕೃಪಾ ಮಾಡ್ಯದ ಎಮ್ಮಿನು ನಮ್ಮ ಮ್ಯಾಲ ಎಮ್ಮಿನು ಸುಮ್ಮನೆ ನಿಂತಂದ್ರೆ ದೊಡ್ಡದಲ್ರಿ. ಲಾಡ್ ಅಂತ ಓದಿತ್ತಂದ್ರೆ ಏನು ಮಾಡೋದ್ರಿ? ಸುಮ್ಮನೆ ನಿಂತಂದ್ರೆ ಅದು ಕೃಪಾ. ಎಮ್ಮಿ ಎಲ್ಲರಿಗೂ ಸುಮ್ಮನೆ ನಿಂದ್ರಂಗಿಲ್ರಿ, ಆಕಳ ಎಲ್ಲರಿಗೂ ಸುಮ್ಮನೆ ನಿಂದ್ರಂಗಿಲ್ಲ, ಅವು ಒಬ್ಬೊಬ್ರು ನಟ್ಟನ್ನು ನಂಬಿರ್ತಾವ, ಅವು ಅಂತಿರ್ತಾರೆ ನೋಡಿ ಹೆಣ್ಮಕ್ಳು. ನಾವು ಎಲ್ಲಿ ಹೋಗಂಗಿಲ್ರಿ, ಯಾಕೆ? ಹಿಂಡುದದ, ನಾನು ಬಿಟ್ರೆ ಬೇರೆ ಯಾರಿಗೂ ಹಿಂಡಂಗಿಲ್ಲ ಅದು ಅಂತೀರಿಲ್ಲ. ಮತ್ತೆ ನೀವು ನಾನೇ ಹಿಂಡ್ಬೇಕು ಅದಕ್ಕೆ. ಹಾಂ, ಯಾಕಂದ್ರೆ ನೀ ಟೈಮ್ಗೆ ಅದಕ್ಕೆ ಮೇವು ಒಗೀತಿ, ಟೈಮ್ಗೆ ನೀರು ಕುಡಿಸ್ತಿ, ಆ ನಂತರ ತಂಗಡ ರೊಟ್ಟಿ ಹಳಸಿದ್ದು ಬಿಳಿಸಿದ್ದು ಇಂಥದ್ದು ಎಲ್ಲ ತಂದು ಮುಸುರಿ ತಂದು ಅದಕ್ಕೆ ಇಡ್ತಿ, ತಿತ್ತತಿ ಅದು. ಅದಕ್ಕೆ ನೀ ಹೊರಗೆ ಬಂದಂದ್ರೆ ಅಂಬಾ ಮಾಡ್ತೈತೆ ಅದು. ಯಾಕೆ? ಮೇವು ಒಗಿಬಾ ಇವ್ರು ಹೊರಗೆ ಬಂದ್ಕಲ್ಲ ಒದರ್ತೈತಿ ನೋಡದ ಅಂತೀರಿ. ಅಂದ್ರೆ ನಂಬಬೇಕ್ರಿ. ಒಂದು ಪ್ರಾಣಿ ನಂಬಿದ್ರು ನಮಗೆ ಎಷ್ಟೋ ಅನುಕೂಲ ಅದ, ನಮಗೆ ಎಷ್ಟೋ ಕೃಪಾ ಆಗತ್ತದ. ಹಂಗ ಗಂಡ ನಮ್ಮನ್ನು ನಂಬಬೇಕಾದ್ರ, ಗಂಡ ನಮಗೆ ಒಲಿಬೇಕಾದ್ರ ನಾವು ಗಂಡಿಗೆ ಎಟ್ಟು ಸೇವಾ ಮಾಡ್ಬೇಕ್ರಿ. ಅವ್ ಹೊರಗಿಂದ ಬಂದನ ಕೂಡ ಚಾ ಮಾಡ್ಲೇನ್ರಿ, ಒಂದಿಟ್ಟು ಅವಲಕ್ಕಿ ಮಾಡಿಕೊಡ್ಲೇನ್ರಿ, ಒಂದಿಟ್ಟು ಉಪ್ಪಿಟ್ಟು ಮಾಡ್ಲೇನ್ರಿ, ಏನು ಜಾಮೂನು ಮಾಡ್ಲು, ಹಿಂಗೆ ಅಂದಿ ಅಂದ್ರೆ ಒಲಿತಾನ, ತಾನ ನಂಬುತ್ತಾನ, ಪ್ರೀತಿ ಮಾಡ್ತಾನ. ಯವ್ವ ಬರೇ ಎಮ್ಮಿ ಹೊಲಿಸ್ಬೇಕಾದ್ರೆ, ಗಂಡನ ಹೊಲಿಸ್ಬೇಕಾದ್ರೆ ಇಷ್ಟು ಕಷ್ಟದ, ಇನ್ನು ಜಗನ್ನಿಯಾಮಕ ಜಗನ್ ಕರ್ತೃ ಪರಮಾತ್ಮನನ್ನು ಹೊಲಿಸ್ಬೇಕಾದ್ರೆ ಎಷ್ಟು ಕಷ್ಟದ ಗೊತ್ತದ ನಿಮ್ಗೆ? ಸುಮ್ಮನೆ ಹೊಲಿತಾನ. ಗಂಡ ಹೊಲಿಬೇಕಾದ್ರೆ ಒದ್ದಾಡಿ ಸಾಯ್ಬೇಕಾಗ್ಯದ, ನಾವು ಹೆಂಡತಿ ಹೊಲಿಬೇಕಾದ್ರೆ ಒದ್ದಾಡಿ ಸಾಯ್ಬೇಕಾಗ್ಯದ. ಇನ್ನು ಪರಮಾತ್ಮ ಹೊಲಿಬೇಕಾದ್ರೆ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ಬೇಕ್ರೇವ. ಯಾರಿಗಾಗಿ? ಅವನಿಗಾಗಿ. ಪರಿವೆ ಹರಿದು ಶರೀರದ ಜ್ಞಾನ, ನಮ್ಮ ಇಂದ್ರಿಯಗಳ ಸುಖ, ನೀರ, ನಿದ್ರೆ, ಊಟ ಇವೆಲ್ಲವುಗಳನ್ನು ಬಿಟ್ಟು ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಅಡವೀಶ ನೆನೆಸಿ ಇಟ್ಟೆಲ್ಲ ಮಾಡಿದ್ರು ಒಂದು ಜನ್ಮದೊಳಗೆ ಒಲಿಲಿಲ್ಲ ಅಂದ್ರೆ ಇಲ್ಲ. ಹಿಂಗದರಿ. ಸುಮ್ಮನೆ ದೇವ್ರ ಯಾರಿಗೂ ಒಲೆಂಗಿಲ್ಲ. ಹಿಂದಿನವ್ರಿಗೆ ಭಗವಂತ ಯಾಕೆ ಪ್ರತ್ಯಕ್ಷ ಆಗತ್ತಿದ್ದ ಅಂತಂದ್ರೆ ಅಷ್ಟೇ ಅಲ್ಲ, ಅವ್ರ ಮನ್ಯಾಗ ಬಂದ ಸೇವಾ ಮಾಡ್ತಿದ್ದ. ಅವ್ರ ಮನಸ್ಸನ್ನ ಹಂಗ ಸ್ವಚ್ಛಿತ್ತು, ಅವರಷ್ಟು ಪ್ರೀತಿ ಇದ್ರು. ಆ ರೀತಿಯೊಳಗೇನಪ್ಪ ಅಂತಂದ್ರ ಮಹಾತ್ಮರ ಮಾತುಗಳನ್ನ, ಶರಣರ ಸಂತರ ನುಡಿಮುತ್ತುಗಳನ್ನ ಯಾಕೆ ಕೇಳಬೇಕು ಅಂತಂದ್ರೆ ಅವರು ಸಕಲ ವೇದ ಶಾಸ್ತ್ರಗಳನ್ನು ಓದಿರ್ತಾರ, ಪಾಂಡಿತ್ಯ ಇರ್ತದ, ವಿದ್ವಾಂಸರು ಇರ್ತಾರ, ಎಲ್ಲಾನು ಗೊತ್ತಿರ್ತದ ರೀ ಅವ್ರಿಗೆ. ಈಗ ಸುಮ್ಮ ಕೂತು ಪ್ರವಚನ ಹೇಳಂದ್ರ ಅದನ್ನು ಹೇಳ್ತಿರ್ತಾರೆ. ನಮಗೆ ಆರಾಮಿಲ್ರಿ ಸ್ವಾಮಿ ಹಿಂಗೆ ಮಾಡ್ಬೇಕಂದ್ರೆ ಅದನ್ನು ಆರಾಮ್ ಮಾಡ್ತಾರೆ. ನಮಗೆ ಮನ್ಯಾಗ ಕಾಡಕ್ ಹತ್ತದಾರೆ ಅಂದ್ರೆ ಅದನ್ನು ಆರಾಮ್, ಎಲ್ಲಾನು ಗೊತ್ತಿರ್ತದ ರೀ. ಮತ್ತು ಗುರುಗಳಂತ ಅವ್ರಿಗೆ ಅಂತಾರ. ನೀವು ಬಂದು ಏನಾರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಾವು ಗುರು ಅಂತಾರೆ ಅನ್ನಂಗಿಲ್ಲ. ಗುರುಗಳು ಹೆಸರು ಬರ್ಕೊಳ್ಳುವಾಗ, ಅವ್ರ ಹೆಸರು ಬರ್ಕೊಳ್ಳುವಾಗ ಮೊದಲು 2 ಅಕ್ಷರ ಬರೀತಾರೆ ನೋಡ್ರಿ. ನೀವು ಹ್ಯಾಂಡ್ಬಿಲ್ದಾಗ ನೋಡಿದ್ರೆ ಅಂದ್ರೆ ಗೊತ್ತಾಗುತ್ತದ. ಏನು? ಶ್ರೋತ್ರಿಯ ಬ್ರಹ್ಮನಿಷ್ಠ ಬರ್ಕೊಂಡಿರ್ತಾರೆ. ಈಗ ನೀವು ಹೆಂಗೆ MBBS ಮುಗಿಸಿರಿ ಅಂದ್ರೆ ನಿಮ್ಮ ಹೆಸರು ಬರದು ಮುಂದೇನು ಬರ್ಕೋತೀರಿ? MBBS, BA, BMS, MA, PhD ನಿಮ್ಮ ಹೆಸರು ಬರೋದು ಬರೀತೀರಲ್ಲ. PSI, IAS, KAS ಅಂತ ಲಗ್ನ ಪತ್ರದಾಗ ನೋಡ್ಬೇಕ್ರಿ, ಎಲ್ಲಾನು ತುಂಬಿರ್ತಾವ. ಅದು ನಮ್ಮ ಸಿದಿರಿ ಅಪ್ಪಗಳು ಹೇಳ್ತಿದ್ರು, ಏನು ಶಿವಪುತ್ರ ಅಪ್ಪಗಳು ಹೇಳ್ತಿದ್ರು ಅಂತ. ಏನಂದ್ರೆ
ಅನ್ನದಕ್ಕಿಂತ ತುಪ್ಪ ಹೆಚ್ಚಾಗೈತ್ಲೋ ಇದ್ರಾಗ ಅಂತಿದ್ರಂತಾವ. ಅನ್ನದಾಗ ಅನ್ನ ಊಟ ಮಾಡುವಾಗ ತುಪ್ಪ ಹಾಕೋಬೇಕು. ಎಷ್ಟು ಹಾಕೋಬೇಕ್ರಿ? ಅಟ್ಟ ಒಂದಿಟ್ಟು ಲೆಕ್ಕ ಇರ್ತದ ಅದು. ಮತ್ತು ಇಟ್ಟು ಅನ್ನ ಇಟ್ಟು ತುಪ್ಪ ಅಂದ್ರೆ ಶೀಳ್ತೈತೆ ಅನ್ನೋದು ಶೀಳತ್ತಂಗಿಲ್ಲ. ಹಂಗ ನಿನ್ನ ಹೆಸರು ಎಟ್ಟಿರ್ತೈತಲ್ಲ ಅದಕ್ಕಿಂತ ಕಡಿಮೆ ಇರ್ಬೇಕು ನಿನ್ನ PhD. ಮತ್ತು ಹೆಸರಿನಕ್ಕಿಂತ ಅದ ಉದ್ದ ಆತಂದ್ರೆ ಅಲ್ಲಿ ಕಿಮ್ಮತ್ತು ಉಳಿಯಂಗಿಲ್ಲ. ಹಂಗೇನಪ್ಪ ಅಂತಂದ್ರೆ ಮಹಾತ್ಮರು ಹೆಸರು ಬರ್ಕೋಬೇಕಾಗಿತ್ತಂದ್ರೆ ಅವ್ರು ಮೊದಲು ಏನು ಬರೆದಿರ್ತಾರೆ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಬರೆದಿರ್ತಾರೆ. ಶ್ರೋತ್ರಿಯ ಅಂತಂದ್ರೆ ಏನ್ರಿ? ಸಕಲ ಶಾಸ್ತ್ರ ಪಾರಂಗತ ಇರ್ಬೇಕು ಅವರು. ಗುರು ಅಂದ್ರೆ ಸೊಮ್ಮೆ ಎಲ್ಲರಿಗೂ ಗುರು ಅನ್ಕೋತ ಹೋಗೋದಂದ್ರೆ ಅಲ್ಲದು. ಗುರುಗಳಂತ ಯಾರಿಗೆ ಅನ್ಬೇಕಂದ್ರೆ ಲಕ್ಷಣ ಬರೀತಾರೆ ನೋಡ್ರಿ. ವಿಧಿವದಿತ ವೇದಾಂತ ನಿಷ್ಠಾಪರಣಾದ ಶಿಷ್ಯಂಗೆ ಮರಳಿ ಸಂಶಯಂ ಅಂಕುರಿಸದಂತೆ ತತ್ವೋಪದೇಶವಂ ಗೈವವನೇ ಸವ್ಯ ಗುರುವಕ್ಕು. ಗುರು ಅಂತ ಯಾರಿಗೆ ಅನ್ಬೇಕಂದ್ರ 1000 ಮಂದಿ ಬಂದು ಶಿಷ್ಯರು 1000 ಪ್ರಶ್ನೆ ಕೇಳಿದ್ರು ಏಕಕಾಲಕ್ಕೆ ಎಲ್ಲರಿಗೂ ಉತ್ತರ ಹೇಳೋ ತಾಕತ್ ಯಾರಿಗದ? ಅವ ಸದ್ಗುರು ಅಂತ ಹೇಳಿಸ್ಕೊಂತಾನ. ಅವನಿಗೆ ಸದ್ಗುರು ಅನ್ಬೇಕು. ಸೋಮ ಎಲ್ಲರಿಗೂ ಒಂದು ಹೆಗಲ ಮ್ಯಾಗ ಕೆಂಪು ಟಾವಲ್ ಹಾಕೊಂಡು ಬಂದ ನಾವು ಗುರುಗಳ್ರಿ. ಹಂಗಾರ ಗುರುಗಳು ಗೊತ್ತದ, ಹಿಂಗೆ ರಗಡು ಬಂದಿದಾರ ಗುರುಗಳು ಅಲ್ಲ. ಅದ್ರ ಜೊತೆಗೆ ಆ ಶ್ರೋತ್ರಿಯತ್ವ ಇರಲಿಲ್ಲ ಅಂದರೂ ಅವರಲ್ಲಿ ಒಂದು ಶಕ್ತಿ ಇರಬೇಕು. ಏನಾರ ಯಾಕಲ್ಲಕ್ಕೆ ಒಂದು ಶಕ್ತಿ ಇರಬೇಕು ಗುರುವಿನಲ್ಲಿ. ಈಗ ನೋಡ್ರಿ, ಅಪ್ಪ ಅವ್ರು ಭಾಳ ಮಾತಾಡಂಗಿಲ್ಲ, ಬಂದು ಸುಮ್ಕೊಂಡಿರ್ತಾರ. ಆದ್ರೆ ಅವರಲ್ಲಿರ್ತಕ್ಕಂಥ ಎಂತಹ ಶಕ್ತಿ ಅಂತಂದ್ರ ನೀವು ಏನು ಬೇಡ್ತಿರಲ್ಲ ಬರೇ ಅವರ ನೇತ್ರ ಸ್ಪರ್ಶದಿಂದ ಪರುಷದಿಂದ ಅವ್ರು ಏನು ಹೇಳ್ತಾರ ಅದನ್ನು ನೀವು ಸ್ವಲ್ಪ ಪಾಲನೆ ಮಾಡಿದ್ರಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗತಾವ. ಆ ರೀತಿ ಸದ್ಗುರು ಯಾರಿಗಣಬೇಕಂತಂದ್ರ ಎಲ್ಲವುಗಳನ್ನ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇರಬೇಕು. ಅವರಿಗೆ ಮಾತ್ರ ಸದ್ಗುರು ಅಂತ ಕರೀತಾರೆ.